that you would bless me and enlarge my territory. Let your hand be with me and keep me from harm, so that I will be free from pain. ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೆ ಈ ಮುಂಜಾನೆ ವೇಳೆಯ ಭಾನುವಾರದ ಆರಾಧನೆಯಲ್ಲಿ ನಾನು ನಿಮಗೆ ವಂದನೆಗಳನ್ನು ತಿಳಿಸುವಂತವನಾಗಿದ್ದೇನೆ. ತಿರುಗಿ ನಾವೆಲ್ಲರೂ ಕರ್ತನ ಸನ್ನಿಧಿಯಲ್ಲಿ ಸೇರಿ ಆತನನ್ನು ಆರಾಧಿಸುವಂತ ಒಂದು ಕೃಪೆ ಕರ್ತನು ಕೊಟ್ಟಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. परमेश्वर के नाम को धन्यवाद हो. आज के दिन में फिर एक बार उसकी उपस्थिति में आकर उसकी आराधना करने का मौका परमेश्वर ने दिया है और हम वचन में जाएंगे. और वचन में जाने से पहले आइए अपने सरों को झुकाएंगे, हम प्रार्थना करेंगे. तले बागिಸಿಕೊಳ್ಳೋಣ, ಕರ್ತನಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳನ್ನು ಸೃಷ್ಟಿಸಿದ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಚಾನೆ ವೇಳೆಯಲ್ಲಿ ನಿನ್ನ ಮಕ್ಕಳಾದಂತ ನಾವುಗಳು ನಮ್ಮ ಕೈಗಳನ್ನು ಜೋಡಿಸಿ ತಲೆಗಳನ್ನು ಬಾಗಿಸಿ ಕರ್ತನೆ, ಅನೇಕ ಹಾಡು ರಾಗಗಳ ಮೂಲಕ ನಿನ್ನನ್ನು ಸ್ತುತಿಸಿಕೊಂಡು ಆಡಿರುವಾಗ, ಅನೇಕ ಪ್ರಾರ್ಥನೆ ವಿಜ್ಞಾಪನೆಗಳು ನಿನ್ನ ಸನ್ನಿಧಿಯಲ್ಲಿ ಮಾಡಿರುವಾಗ, ನಿನ್ನ ಜೀವವುಳ್ಳ ವಾಕ್ಯವನ್ನು ಸತ್ಯವೇದದಿಂದ ಓದಿರುವಾಗ ಕರ್ತನೆ, ಈ ಕ್ಷಣದಲ್ಲಿ ಕರ್ತನೆ ನಾವು ನಿನ್ನ ದೈವ ಸಂದೇಶವನ್ನು, ನಿನ್ನ ಬಲವಾದ ವಾಕ್ಯಗಳನ್ನು ನಮ್ಮ ಕಿವಿಯಾರಿ ಕೇಳಲಿಕ್ಕೆ ಬಂದಿದ್ದೇವೆ ಸ್ವಾಮಿ. ಬರೀ ನಾವು ಕಿವಿಯಾರಿ ಕೇಳುವುದು ಮಾತ್ರವಲ್ಲ ಸ್ವಾಮಿ, ನಮ್ಮ ಹೃದಯದಲ್ಲಿ ಗ್ರಹಿಸಿಕೊಳ್ಳುವಂಥದ್ದು, ನಮ್ಮ ಮನಸ್ಸಿನಲ್ಲಿ ಅದನ್ನು ನಂಬಿಕೊಳ್ಳುವಂಥದ್ದು ಕರ್ತನೆ, ಮತ್ತು ನಮ್ಮ ಜೀವಿತದಲ್ಲಿ ಅದನ್ನು ಅನುಸರಿಸಿಕೊಂಡು ನಡೆಯುವಂಥದ್ದು ಬಹಳ ಅಗತ್ಯವಾಗಿದೆ. ತಂದೆಯಾದ ದೇವರೇ, ಈ ದಿನಮಾನಗಳಲ್ಲಿ ಸ್ಥಿತಿಗತಿಗಳು ಯಾವುದೇ ರೀತಿಯಲ್ಲಿ ಹಾದು ಹೋದಾಗಲೂ ಕರ್ತನೆ, ನಿನ್ನ ಜನರ ಪರವಾಗಿ ನಿನ್ನ ನಂಬಿಗಸ್ತನಾಗಿದೆ. ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಬದುಕಲಿಕ್ಕೆ, ದುಡಿಯಲಿಕ್ಕೆ, ಜೀವಿಸಲಿಕ್ಕೆ ಕರ್ತನೆ, ಕೆಲಸ ಮಾಡಿ ದುಡಿದು ನಮ್ಮ ಜೀವಿತಕ್ಕೋಸ್ಕರ ನೀನು ನಮಗೆ ಅನ್ನಪಾನಗಳನ್ನು ಒದಗಿಸ್ತಾ ಇದ್ದೀನಿ. ನಿನಗೆ ಸ್ತೋತ್ರವಾಗಲಿ. ನಮ್ಮನ್ನು ಜೀವಂತವಾಗಿಟ್ಟಿದೆ. ನಿನಗೆ ಸ್ತೋತ್ರವಾಗಲಿ. ಅನೇಕ ಸ್ಥಿತಿಗತಿಗಳ ಮಧ್ಯದಲ್ಲಿ, ಬಡತನದ ಮಧ್ಯದಲ್ಲಿ, ಹಣದ ಕೊರತೆಗಳ ಮಧ್ಯದಲ್ಲಿ ಇನ್ನು ಅನೇಕ ಜನರು ಬಹುಶಃ ಕರ್ತನೆ, ವಿಶ್ವಾಸ ಮಕ್ಕಳು ಯಾವುದೋ ಒಂದು ರೀತಿಯ ಸಾಲದಲ್ಲಿ ಮುಳುಗಿರುವಾಗ ಕರ್ತನೆ, ಅಂತ ಎಲ್ಲಾ ಸ್ಥಿತಿಗತಿಗಳಲ್ಲಿ ನೀನು ನಂಬಿಗಸ್ತನಾಗಿದ್ದು ನಿನ್ನ ಮಕ್ಕಳನ್ನು ನೀನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ನಿನಗೆ ಸ್ತೋತ್ರ ಹೇಳ್ತೀನಪ್ಪ. ತಂದೆಯಾದ ದೇವರೇ, ಈ ಕೊರೋನಾ ವೈರಸ್ನ ಈ ರೋಗ, ಈ ಒಂದು ಲಕ್ಷಣಗಳಿಂದ, ಈ ಒಂದು ಸ್ಥಿತಿಗತಿಯಿಂದ ನಮ್ಮ ದೇಶ, ರಾಷ್ಟ್ರ, ಪ್ರಾಂತ, ಇಡೀ ಲೋಕವನ್ನು ಕರ್ತನೆ ನೀನು ಸರಿಪಡಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ ಕರ್ತನೆ. ತಂದೆಯಾದ ದೇವರೇ, ಈ ಒಂದು ರೋಗದಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಬರಬೇಕಾಗಿರುವಂತ ಔಷಧ, ಉಪಚಾರ, ವ್ಯಾಕ್ಸಿನ್ ಕರ್ತನೆ ಬಹಳ ಬೇಗನೆ ಅನೇಕ ಪ್ರಾಂತ ದೇಶಗಳಿಗೆ ಅದು ತಲುಪಲಿ ಎಂಬುದಾಗಿ ಪ್ರಾರ್ಥಿಸುವಂತವರಾಗಿದ್ದೇವೆ. ಈ ಒಂದು ರೋಗದ ಆಧಾರದ ಮೇಲೆ ಎಲ್ಲಾ ಕಡೆಯಲ್ಲಿ ಎಷ್ಟು ಸತ್ಯ, ಸುಳ್ಳು, ನೀತಿ, ನ್ಯಾಯಕ್ಕೆ ತಕ್ಕ ಹಾಗೆ ಜನರು ನಡೀತಾ ಇದ್ದವರು ನಮಗೆ ಗೊತ್ತಿಲ್ಲ. ಆದ್ರೆ ನಾವಾದ್ರೂ ಸ್ವಾಮಿ ನಿನಗೆ ಭಯಪಡುವಂತವರಾಗಿದ್ದೇವೆ. ನಾವಾದ್ರೂ ಕರ್ತನೆ ನಿನಗೆ ಮೊರೆಡುವಂತವರಾಗಿದ್ದೇವೆ. ನಾವಾದ್ರೂ ಕರ್ತನೆ ನಿನ್ನನ್ನೇ ಮಾತ್ರ ನಂಬಿ ನಿನ್ನ ಮೇಲೆ ಭರವಸೆ ಬಿಡುವಂತವರಾಗಿದ್ದೇವೆ. ಯಾಕಂದ್ರೆ ಯೆಹೋವನ ಮೇಲೆ ಭರವಸೆ ಬಿಡುವವರು ಚೀಯೋನ್ ಪರ್ವತದ ಹಾಗೆ ಇದ್ದಾರೆ. ನಮ್ಮ ನಂಬಿಕೆಯನ್ನು, ನಮ್ಮ ವಿಶ್ವಾಸವನ್ನು ದೃಢಪಡಿಸು. ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡುವಂತ ಒಂದು ಮನಸ್ಸು ಕೊಡು ಸ್ವಾಮಿ. ನಾವು ಹೆಚ್ಚಾಗಿ ದೈವ ಸಂದೇಶಗಳನ್ನು ಕೇಳುವಂತ ಮನಸ್ಸು ಕೊಡು ಸ್ವಾಮಿ. ಮತ್ತು ನಾವು ಹೆಚ್ಚಾಗಿ ನಿನಗೋಸ್ಕರ, ನಿನ್ನ ಸೇವೆಗೋಸ್ಕರ, ನಿನ್ನ ಸೇವಕರಿಗೋಸ್ಕರ ಕಾಣಿಕೆಯನ್ನು ಕೊಡುವಂತ ಮನಸ್ಸು ಸ್ವಾಮಿ ಅನೇಕ ವಿಶ್ವಾಸಿ ಮಕ್ಕಳಲ್ಲಿ ಹುಟ್ಟಿಸಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುವಂತವರಾಗಿದ್ದೇವೆ. ಪರಲೋಕದ ದೇವರೇ, ನಮ್ಮ ಪ್ರಾರ್ಥನೆಯನ್ನು ಲಾಲಿಸುವುದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಕರ್ತನಾಗಿರುವಂತ ಯೇಸುವೇ, ನಿನ್ನ ನಾಮಕ್ಕಾಗಿ ಸ್ತೋತ್ರ. ಯಾಕಂದ್ರೆ ನೀವು ನನ್ನ ಹೆಸರಲ್ಲಿ ಏನು ಬೇಡಿಕೊಳ್ಳುವಿರೋ ಎಲ್ಲವನ್ನು ನಾನು ಒದಗಿಸುವೆನೆಂಬುದಾಗಿ ಹೇಳಿದೆ ಕರ್ತನೆ. ನಿನಗೆ ಸ್ತೋತ್ರ. ನಿನ್ನ ಆಲಯಗಳು ತೆರೆಯಲ್ಪಡಲಿ ಸ್ವಾಮಿ. ಅಪ್ಪ, ನಿನ್ನ ಸನ್ನಿಧಿಗೆ ಬಂದು ಮೊಣಕಾಲುವುದು ಸ್ವಾಮಿ, ನಿನ್ನ ಮೇಜಿನಲ್ಲಿ ಭಾಗವಹಿಸುವಂತದ್ದು ಸೌಭಾಗ್ಯ ನಮ್ಮ ಜೀವಿತಕ್ಕೆ ಬರಮಾಡು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುವಂತವರಾಗಿದ್ದೇವೆ. ಅನೇಕ ಮಕ್ಕಳು ಆನ್ಲೈನ್ ನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಹೋಗುವಾಗ ಅವರ ವಿದ್ಯಾಭ್ಯಾಸವನ್ನು ಆಶೀರ್ವಾದ ಮಾಡು. ಅನೇಕ ಮಕ್ಕಳು ತಮ್ಮ ಅಡ್ಮಿಷನ್ಸ್ ಗಳಿಗೋಸ್ಕರ ಪ್ರಯತ್ನ ಮಾಡುವಾಗ ಅಂತ ಮಕ್ಕಳಿಗೆ ಅಡ್ಮಿಷನ್ಸ್ ಅನ್ನು ದಯಪಾಲಿಸು ಕರ್ತನೆ. ಅನೇಕ ಜನರು ಕರ್ತನೆ ಯಾವುದಾದ್ರೂ ಚಿಕ್ಕ ಪುಟ್ಟ ಕಾಯಿಲೆ, ಅಸ್ವಸ್ಥತೆ ಆದ ಹೋಗ್ತಾ ಇದ್ದಾದ್ರೆ ಅವರನ್ನು ಮುಟ್ಟು ಗುಣಪಡಿಸು, ಅವರಿಗೆ ಆರೋಗ್ಯ ಕೊಡು ಎಂಬುದಾಗಿ ಪ್ರಾರ್ಥಿಸ್ತೇನೆ. ಮತ್ತು ಯಾರಾದ್ರೂ ಸ್ವಾಮಿ ಕೆಲಸಕ್ಕೋಸ್ಕರ, ಹಣಕ್ಕೋಸ್ಕರ ಸ್ವಾಮಿ ಏನಾದ್ರೂ ಸಹಾಯಕ್ಕೋಸ್ಕರ ಅಲ್ಲಿ ಇಲ್ಲಿ ಅಲೆದಾಡುತ್ತಿದೆಯಾದ್ರೆ ತಂದೆಯಾದ ದೇವರೇ, ಅವರಿಗೋಸ್ಕರ ಮಾರ್ಗಗಳನ್ನು ಮಾಡಿಕೊಡು. ಅವರಿಗೆ ಯೆಹೋವ ಈರಿಯಾಗಿದ್ದು ಎಲ್ಲವನ್ನು ಪರಲೋಕದಿಂದ ಅವರಿಗಾಗಿ ಒದಗಿಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಘನ ಮಾನ ಮಹಿಮೆ ನಿನಗಾಗಲಿ. ನಿನ್ನ ದಾಸನಾದಂತ ನನ್ನನ್ನು ಸಂಪೂರ್ಣವಾಗಿ ತಗ್ಗಿಸಿಕೊಳ್ಳುತ್ತೇನೆ ಅಪ್ಪ. ನೀನೇ ಶ್ರೇಷ್ಠನು, ಮಹೋನ್ನತನು ಸ್ವಾಮಿ. ನನ್ನ ಬಾಯಿಗೆ ನಮ್ಮೆಲ್ಲರ ಜೊತೆಲಿ ಮಾತನಾಡು. ಯೇಸು ಕ್ರಿಸ್ತನೇ, ನಿನ್ನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ. ಆಮೇನ್, ಆಮೇನ್.
ಈ ದಿವಸ ಎಷ್ಟು ಉದ್ದ ಪ್ರಸಂಗ ಮಾಡ್ತೀನೋ ನನಗೆ ಗೊತ್ತಿಲ್ಲ, ಆದ್ರೆ ಒಂದು ವಿಶೇಷವಾದಂತ ಒಂದು ಪ್ರಾರ್ಥನೆಯ ಬಲವನ್ನು, ಪ್ರಾರ್ಥನೆಯ ಸಂಗತಿಯನ್ನು ನಾನು ನಿಮ್ಮ ಮಧ್ಯದಲ್ಲಿ ತರಲಿಕ್ಕೆ ಇಷ್ಟಪಡುವಂತವನಾಗಿದ್ದೇನೆ। कितने देर तक मैं प्रचार करूंगा मैं नहीं जानता, लेकिन कुछ कैरेक्टर के आधार पर, कुछ एक छोटी से वचन के आधार पर जो है मैं प्रार्थना के सामर्थ्य के विषय में मैं बताना चाहता हूँ। बाइबल में बहुत सारे प्रार्थना से जुड़े हुए वचन है। ಸತ್ಯವೇದದಲ್ಲಿ ಪ್ರಾರ್ಥನೆಗೆ ಸಂಬಂಧಪಟ್ಟಂತ ಅನೇಕ ಸಂಗತಿಗಳಿದ್ದಾವೆ। ಎಲ್ಲೆಲ್ಲಿ ಯಾವ ಯಾವ ಸ್ಥಳದಲ್ಲಿ ಯಾವ ಯಾವ ದೇವ ಸೇವಕರಾಗ್ಲಿ, ಪ್ರವಾದಿಗಳಾಗ್ಲಿ, ದೇವರ ಮೂಲಕ ನೇಮಿಸಲ್ಪಟ್ಟಂತ ನಾಯಕರಾಗ್ಲಿ, ಯೇಸು ಸ್ವಾಮಿ ಅಥವಾ ಯೇಸು ಸ್ವಾಮಿಯ ಶಿಷ್ಯರಾಗ್ಲಿ, ಅಪೋಸ್ತಲರಾಗ್ಲಿ, ಇಡೀ ಸತ್ಯವೇದದಲ್ಲಿ ಅನೇಕ ಪ್ರಾರ್ಥನೆಯ ಭಾಗಗಳು ಉಂಟು। बाइबल में बहुत सारे जगह में जो है प्रार्थना से जुड़ी हुई बहुत सारी बातें हैं, और हम सभी लोग इन दिनों में लगातार प्रार्थना कर रहे हैं। धन्य है वे लोग प्रार्थना कर रहे हैं, धन्य है वे लोग प्रार्थना पर विश्वास रखते हैं, धन्य है वे लोग जो प्रार्थना में की गई सारी विनतियों का उत्तर जो है परमेश्वर हमें देता है, इसका विश्वास हम करते हैं। तो हम सोच सकते हैं कि क्या नया, क्या एक विशेष चीज मैं आपके सामने प्रार्थना के ऊपर लाना चाहूंगा, लेकिन एक कैरेक्टर वाइज जो है कुछ लोग हैं जिन्होंने एक स्पेसिफिकली प्रार्थना किया। ಕೆಲವು ಜನರು ಸತ್ಯವೇದದಲ್ಲಿ ಒಂದು ವಿಶೇಷವಾದಂತ ಒಂದು ಪ್ರಾರ್ಥನೆ ಮಾಡಿದ್ರು, ಒಂದು ಬಲವಾದಂತ ಒಂದು ಪ್ರಾರ್ಥನೆ ಮಾಡಿದ್ರು। ಅವರು ಎಲ್ಲಿ, ಹೇಗೆ, ಯಾವಾಗ, ಯಾವ ವಿಷಯದಲ್ಲಿ ಬೇಡಿಕೊಂಡ್ರು, ಯೆಹೋವ ದೇವರು ಪರಲೋಕದಿಂದ ಅವರ ಪ್ರಾರ್ಥನೆಯನ್ನು ಆತನು ಲಾಲಿಸಿದನು, ಅವರ ಮೊರೆಗೆ ಆತನು ಕಿವಿಗೊಟ್ಟನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ। जिस किसी ने भी बाइबल में, पवित्र शास्त्र में यहोवा परमेश्वर से प्रार्थना किया, उनकी प्रार्थना को परमेश्वर ने सुना, उनकी प्रार्थना को परमेश्वर ने उत्तर दिया, और उनकी प्रार्थनाएं जो है बहुत ही पावरफुल प्रार्थनाएं थी। एलिया ने जब प्रार्थना किया तो बारिश रुकने के लिए, तो वो बारिश रुकी। एलिया ने जब प्रार्थना किया कि बारिश आए तो बारिश आया। बहुत सारे ऐसे घटनाओं को हम देखते हैं, लेकिन एक ऐसा व्यक्ति है, मैं नहीं जानता कितने लोग खास करके इस कैरेक्टर को, इस व्यक्ति के बारे में आपने सुना। ಎಷ್ಟು ಜನರು ಮೊದಲನೇ ಪೂರ್ವಕಾಲ ವೃತ್ತಾಂತದ ಪುಸ್ತಕ 4ನೇ ಅಧ್ಯಾಯದ 9 ಮತ್ತು 10ನೇ ವಚನದಲ್ಲಿ ಒಂದು ವ್ಯಕ್ತಿಯ ಹೆಸರನ್ನು ನಾವು ನೋಡುವಂತವರಾಗಿದ್ದೇವೆ। एक व्यक्ति का नाम यहाँ पर जिक्र किया गया है। You know, when we come to this first Chronicles, ಮೊದಲನೇ ಪೂರ್ವಕಾಲ ವೃತ್ತಾಂತದ ಪುಸ್ತಕಕ್ಕೆ ಬರುವಾಗ ಈ ಪುಸ್ತಕದ ಮೊದಲಿನ ಭಾಗದ ಅನೇಕ ಅಧ್ಯಾಯಗಳಲ್ಲಿ ಬರೇ ಹೆಸರೇ ತುಂಬಲ್ಪಟ್ಟಿವೆ। ಕೇಳಿಸ್ಕೊಳ್ರಿ ಚೆನ್ನಾಗಿ। ये किताब पढ़ने के लिए ना बहुत सारे लोगों को बहुत बोरिंग हो जाता है, ಬಹಳ ಬೋರಿಂಗ್ ಅನಿಸ್ತದೆ। ಬಹಳ ಜನ ಈ ಪುಸ್ತಕದಲ್ಲಿ ಏನ್ ಬರ್ದಿದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳಲ್ಲ। ಬಹಳ ಜನರಿಗೆ ಓದ್ಲಿಕ್ಕೆ ಅದನ್ನ ಬಹಳ ಏನೋ ಬೇಸರ ಆಗ್ತದೆ, ಅರ್ಥ ಆಗಲ್ಲ, ಬಹಳ ಹೆಸರುಗಳು ಉಚ್ಚಾರ ಮಾಡಕ್ಕಾಗಲ್ಲ, ಪ್ರೊನೌನ್ಸಿಯೇಷನ್ ಮಾಡಕ್ಕಾಗಲ್ಲ। ಹಂಗಾಗಿ ಕೆಲವು ಚಾಪ್ಟರ್ಸ್ ಗಳನ್ನು, ಕೆಲವು ಅಧ್ಯಾಯಗಳನ್ನು, ಕೆಲವು ಭಾಗಗಳನ್ನು ಅನೇಕ ಜನರು ಬಹುಶಃ इग्नोर ಮಾಡ್ಕೊಳ್ತಿರ್ಬೋದು। even think about the writer, उस राइटर के बारे में भी सोचिएगा। अगर इस पहले इतिहास की किताब में अगर वो राइटर इतने सारे लोगों का वर्णन, इतने सारे लोगों का इतिहास का वर्णन अगर वो कर रहा है, उसमें एक व्यक्ति है, याबेस की प्रार्थना, एक व्यक्ति है जिस व्यक्ति के बारे में एक 2 ही वचन लिखा गया। सुनिएगा ध्यान से। ಇಡೀ ಸತ್ಯವೇದದಲ್ಲಿ ಬರೀ ಎರಡು ವಚನಗಳು ಆತನ ವಿಷಯದಲ್ಲಿ ಬರೆಯಲ್ಪಟ್ಟಿವೆ, ಆದ್ರೆ ಈ 2 ವಚನಗಳು ಐ ವುಡ್ ಸೇ ಲೋಕದ ಕಟ್ಟ ಕಡೆಯಲ್ಲಿ ಯಾರ್ಯಾರು ಈ ವಾಕ್ಯವನ್ನು ಓದಿದ್ದಾರೋ, ಯಾರ್ಯಾರು ಈ ವಾಕ್ಯವನ್ನು ನಂಬಿದ್ದಾರೋ, ಯಾರ್ಯಾರು ಈ 2 ವಾಕ್ಯಗಳನ್ನು ತಮ್ಮ ಜೀವಿತದಲ್ಲಿ ಅನುಸರಿಸಿಕೊಂಡಿದ್ದಾರೋ, ಯಾರ್ಯಾರು ಈ ಪ್ರಾರ್ಥನೆಯನ್ನು ತಮ್ಮ ಜೀವಿತದಲ್ಲಿ ಮಾಡಿಕೊಂಡಿದ್ದಾರೋ, ಅವರ ಜೀವಿತದಲ್ಲಿ ಅದ್ಭುತಗಳು ನಡೆದಿವೆ ಎಂಬುದಾಗಿ ನಾನು ತಿಳಿಸಲಿಕ್ಕೆ ಯಾವ ಸಂಕೋಚ ಪಡುವುದಿಲ್ಲ। बिकॉज आई हैव इवन रेड द होल बुक कॉल्ड प्रेयर ऑफ जाबेस। मैं एक ऐसे किताब को मेरे सेमिनरी लाइफ में मैंने पढ़ लिया था, जो यहाँ पर याबेस जो है 4 विषयों के लिए प्रार्थना करता है, और उन 4 विषयों की प्रार्थना के आधार पर जो है एक 5वें पॉइंट को या फिर संगति को हम देखेंगे, तो वहां पर यहोवा परमेश्वर उसकी प्रार्थना को सुनता है। You know, Bible also teaches us, ಬೇಡಿಕೊಳ್ಳ್ರಿ, ಸತ್ಯವೇದ ಹೇಳುತ್ತದೆ, ಬೇಡಿಕೊಳ್ಳ್ರಿ ನಿಮಗೆ ದೊರೆಯುವುದು, ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು, ಹುಡುಕಿರಿ ನಿಮಗೆ ದೊರಕುವುದು ಎಂಬುದಾಗಿ। बहुत सारे अलग अलग तरीके हैं, बहुत सारे अलग अलग बातें हैं। विश्वास से मांगो, यीशु के नाम से मांगो, जो भी मांगो उसमें कभी आप डाउट मत करो। प्रार्थना को लेकर बहुत सारी चीजें हैं, और प्रार्थना और विश्वास सदा एक दूसरे के साथ में जुड़े हैं। विश्वास की प्रार्थना, धर्मी जन की प्रार्थना, प्रेयर एज अ वेरी पावरफुल वेपन इन आवर क्रिश्चियन लाइफ। ಪ್ರಾರ್ಥನೆಯು ನಮ್ಮ ಕ್ರೈಸ್ತ ವಿಶ್ವಾಸದ ಜೀವಿತಕ್ಕೆ ಬಹಳ ಮುಖ್ಯವಾದಂತ, ಬಲವಾದಂತ ಒಂದು ವಿಷಯವಾಗಿದೆ ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತಿದ್ರಿ।
ಬಟ್ ಅಂತೂ ಅನೇಕ ಕ್ರೈಸ್ತ ವಿಶ್ವಾಸಿಗಳು ಈ ರೀತಿಯ ಪ್ರಾರ್ಥನೆಯನ್ನು ಮಾಡೋದನ್ನು ಕಲ್ತ್ಕೊಳ್ಬೇಕು. आई वुड एनकरेज आज की सुबह जो है मैं कोई प्रॉस्पेरिटी थियोलॉजी या फिर धनवान बनने की या फिर प्रॉस्परस सरमन को मैं यहाँ पर नहीं देना चाहूंगा. प्लीज डोंट मिसअंडरस्टैंड इफ आई एम स्पीकिंग अबाउट एनीथिंग दैट कम्स टू योर माइंड अबाउट द रिचनेस एंड द वेल्थीनेस. बहुत ही धन के विषय में मेरा सोच, मेरा प्रीचिंग में कभी ऐसा नहीं होता है. बट वन थिंग आई वुड से, दिस प्रेयर इज अ पावरफुल प्रेयर. ಈ ಪ್ರಾರ್ಥನೆಯು ಬಲವಾದಂತ ಒಂದು ಪ್ರಾರ್ಥನೆ ಆಗಿದೆ. ನಾನು ಈ ದಿವಸ ಪ್ರೇರೇಪಿಸಲಿಕ್ಕೆ ಇಷ್ಟಪಡುವಂತನಾಗಿದ್ದೇನೆ. ದಯಮಾಡಿ ಎಲ್ಲ ಕ್ರೈಸ್ತ ವಿಶ್ವಾಸಿಗಳು, ಒಂದು ವೇಳೆ ನೀವು ಈ ಪ್ರಾರ್ಥನೆಯನ್ನು ಕೇಳಿದ್ದಾಗ್ಲೂ, ವಾಕ್ಯವನ್ನು ಓದಿದ್ದಾಗ್ಲೂ, ಅನೇಕ ಸಲ ಇದನ್ನು ನೀವು ನಿಮ್ಮ ಲೈಫ್ ನಲ್ಲಿ ರೂಟೀನ್ ಆಗಿ ಯಥಾ ರೀತಿಯಲ್ಲಿ ನೀವು ಹೇಳ್ಕೊಳ್ಳದೆ ಇದ್ದಿದ್ಯಾದ್ರೆ ಇದನ್ನು ಹೇಳಲಿಕ್ಕೆ ಶುರು ಮಾಡ್ರಿ, ಇದನ್ನು ನುಡಿಲಿಕ್ಕೆ ಶುರು ಮಾಡ್ರಿ, ಈ ವಾಕ್ಯವನ್ನು ನಂಬಲಿಕ್ಕೆ ಶುರು ಮಾಡ್ರಿ. ಈ ವಾಕ್ಯದ ಒಂದೊಂದು ಭಾಗ, 4 ಸಂಗತಿಗಳು ನಿಮ್ಮ ನುಡಿ, ನಿಮ್ಮ ಬಾಯಿಗಳಲ್ಲಿ ಘೋಷಿಸಲಿಕ್ಕೆ ಶುರು ಮಾಡ್ರಿ. मैं इनकरेज करना चाहूंगा मसीह विश्वासी लोगों से कि इस प्रार्थना को अपनी जुबान से आप बोलिएगा, अपनी जुबान में लगातार बोलते रहिएगा. इससे स्मरण में रखिएगा, इसे दोहराते रहिएगा, इसका उच्चार करते रहिएगा और इस बात का विश्वास करो, जो आप कह रहे हो, जो आप बोल रहे हो, या फिर जो परमेश्वर याबेस की प्रार्थना को सुना, वो परमेश्वर आपकी प्रार्थना को, मेरी प्रार्थना को भी सुन सकता है. हालेलुया. सो देवर नामक स्तोत्र. लेट मी रीड क्विकली द फर्स्ट क्रॉनिकल्स चैप्टर 9 वर्स चैप्टर 4 वर्स 9 and 10. ಮೊದಲನೇ ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯದ 9 ಮತ್ತು 10ನೇ ವಚನ ನೋಡಬೇಕಾದ್ರೆ, ಯಾಬೇಚನು ತನ್ನ ಅಣ್ಣ ತಮ್ಮಂದಿರಲ್ಲಿ ಘನವಂತನಾಗಿದ್ದನು, ಇವನನ್ನು ಬಹು ವೇದನೆಯಿಂದ ಹೆತ್ತೆನೆಂದು ಹೇಳಿ ಇವನ ತಾಯಿ ಇವನಿಗೆ ಯಾಬೇಚ್ ಎಂದು ಹೆಸರಿಟ್ಟಳು. ಯಾಬೇಚನು ಇಸ್ರಾಯೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆ ಇಡಲು, ವಿಜ್ಞಾಪಿಸಲು, ಪ್ರಾರ್ಥಿಸಲು ದೇವರು ಯೆಹೋವನು ಅವನ ಮೊರೆಯನ್ನು ಲಾಲಿಸಿದನು. हालेलुया. यहोवा परमेश्वर ने उसकी प्रार्थना को सुना. When Jabez prayed to the Lord, God answered his prayer. ದೇವರು ಯಾಬೇಚನ ಪ್ರಾರ್ಥನೆಯನ್ನು ಸದುತ್ತರ ಕೊಟ್ಟನೆಂಬುದಾಗಿ ನೋಡುತ್ತೇವೆ. ಲೆಟ್ ಮಿ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಅಂಡ್ ದ ವರ್ಡ್ ಕಾಲ್ಡ್ ಜಾಬೇಸ್. ಈ ಯಾಬೇಚನು ಎಂಬುದಾಗಿ ಹೆಸರಿಡುವಾಗ ಅದಕ್ಕೆ ಒಂದು ಅರ್ಥ ಏನುಂಟು ಗೊತ್ತುಂಟಾ? ತಾಯಿ ಅವನಿಗೆ ಹೆಸರಿಟ್ಟಳಂತೆ ಹುಟ್ಟಿರುವಾಗ ಏನಂತ ಹೆಸರಿಟ್ಟಳು? ನಾನು ನಿನ್ನನ್ನು ಬಹು ವೇदनेಯಿಂದ ಎತ್ತಿದ್ದೇನೆ. उस माँ ने उस बेटे का नाम क्या रखा कि मैंने बहुत ही पीड़ा में, बहुत ही दर्द में, बहुत ही परेशानी में मैंने तुझे जन्म दिया है. And in other words, the meaning of this name called man of pain, ನೋವಿನ ಒಬ್ಬ ನೋವನ್ನು ಕೊಟ್ಟಿರುವಂತ, ವೇದನೆಯಿಂದ ಹುಟ್ಟಿರುವಂತ ಒಬ್ಬ ವ್ಯಕ್ತಿ, ಒಬ್ಬ ಹುಡುಗ, ಒಬ್ಬ ಮಗು ಎಂಬುದಾಗಿ ಆ ಹೆಸರಿಗೆ ಅರ್ಥವಾಗಿದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. कैन यू अंडरस्टैंड? हर माँ, हर स्त्री इस बात को जानती है कि एक बच्चे को ही जन्म देना ये सबसे पहले, सबसे ज्यादा एक पीड़ा से, दर्द से, बहुत दिक्कत से भरा हुआ परिस्थिति है. एवरी मदर who go through that painful situation, चाइल्ड बर्थ में जो दर्द से हर स्त्री गुजरती है, उस दर्द का, उस तकलीफ का अनुभव सिर्फ वो स्त्री अच्छे से जानती है. And this is common to everyone. But can you understand all the mothers? ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. Why this mother has to give such name? ಯಾಕೆ ಈ ತಾಯಿ ಇಂತಹ ಒಂದು ಹೆಸರನ್ನು ಕೊಟ್ಟಿರಬಹುದು? ಇಂತಹ ಒಂದು ಹೆಸರನ್ನು ಆತನಿಗೆ ಕೊಟ್ಟು, ನಾನು ಬಹಳ ವೇದನೆಯಿಂದ ನಿನ್ನನ್ನು ಹೆತ್ತಿದ್ದೇನೆ ಎಂಬುದಾಗಿ ಈ ಹೆಸರನ್ನು ಇಟ್ಟಳು ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ಕಂಡುಹಿಡಿಯುವಂತವರಾಗಿದ್ದೇವೆ. इससे ये पता चलता है कि जब ये लड़का पैदा हो गया, जवान हो गया, अपने भाइयों में बढ़ते गया, मैं तो यही सोचता हूँ कि जब भी इसको देखे ना, ऐसा होता है, आई एम सॉरी टू से, कुछ लोगों को एक इंसिडेंट्स भी याद आता होगा. हमारे समाज में हमने सुना होगा, ये दुख की बात है, अगर मान लो डिलीवरी के टाइम में अगर वो स्त्री या फिर वो माँ उस बच्चे को जन्म देते देते उस बच्चे को तो जन्म दी, लेकिन अगर उस माँ का अंत हो गया, वो माँ मर जाएगी, अगर वो माँ खत्म हो जाएगी, अगर वो बच्चों को छोड़कर चली जाएगी, नो मैटर, प्रभु की दया से तो बच्चे शायद कहीं ना कहीं बड़े हो जाएंगे, शायद हो सकता है कोई दूसरी माँ का आसरा उनको मिलेगा.
लेकिन अंदाजा लगाइएगा कि अगर वो बच्चे बड़े होने के बाद, जवान होने के बाद, अगर कोई भी ऐसे बच्चों के ऊपर उंगली उठाए तो मैं सोचता हूं कि वो दर्द कितना भयंकर रहेगा, वो समस्या कितनी बड़ी रहेगी, वो बातें शायद वो सुन नहीं पाएंगे, वो तकलीफ से शायद वो गुजर नहीं पाएंगे, ऐसे अनुभव से शायद वो गुजरेंगे। मैं यही सोचता हूं, जब भी लोगों ने समाज में याबेज को देखा, उसको इसी नजर से देखा कि तेरी माँ ने तुझे बहुत दर्द से जन्म दिया है, तूने अपनी माँ को बहुत ही तकलीफ दिया है, और उस नाम को लेकर वो कहीं ना कहीं अपने पूरे जवानी में, अपने जीवन भर में बहुत दर्द से गुजरा, बहुत परेशानी से गुजरा, बहुत ही निराशाओं से गुजरा। हो सकता है कि कहीं ना कहीं उसके लाइफ को लेकर, उसके स्वयं के फ्यूचर को लेकर भी उसे कोई किसी तरह का एक उम्मीद या फिर आशा दिखाई ना देता होगा। बट दिस मैन had faith in Yahweh God. Hallelujah. ಇಂಥ ನೋವಿನಲ್ಲಿ, ಕಷ್ಟ, ಕಣ್ಣೀರಿನಲ್ಲಿ ತಾಯಿ ಆದೋದಳು, ಆದ್ರೆ ಇವನು ಕೂಡ ಬೆಳೀತಾ ಹೋದಾಗೆಲ್ಲ ಎಂಥ ನಿರಾಶೆಯಲ್ಲಿ, ದುಃಖ, ಕಣ್ಣೀರಿನಲ್ಲಿ ಆದೋದ್ನೋ ಗೊತ್ತಿಲ್ಲ. ಆದ್ರೆ ಒಂದು ಮಾತ್ರ ನಾನು ಹೇಳಬಲ್ಲೆ, ಆತನು ಯೆಹೋವ ದೇವರನ್ನು ನಂಬಿದ್ದನು, ಆತನು ಯೆಹೋವ ದೇವರ ಮೇಲೆ ನಂಬಿಕೆ ಇಟ್ಟು ಆತನನ್ನು ಹಿಂಬಾಲಿಸಿದನೆಂಬುದಾಗಿ ವಾಕ್ಯವು ತಿಳಿಸಲ್ಪಡುವಂತದ್ದಾಗಿದೆ. He must have broken, he must have gone through a lot of painful situation, but still he had some kind of hope in his God. उसके परमेश्वर के ऊपर, हमारे परमेश्वर के ऊपर उसका एक भरोसा था, और उस भरोसे के आधार पर मैं ये सोचता हूं कि उसका विश्वास इतना स्ट्रांग था कि उसने डिसाइड किया, अब मुझे परमेश्वर से कुछ मांगना है। आई नीड टू आस्क माई गॉड, आई नीड टू प्रे टू माई गॉड, बिकॉज आई ट्रस्ट हिम। मैं उस पर विश्वास करता हूं, और मैं जो भी उससे मांगूंगा वो मुझे प्रदान करेगा। ಈ ದಿವಸ ಕ್ರೈಸ್ತ ವಿಶ್ವಾಸದ ನಂಬಿಕೆಯಲ್ಲಿ ನಾವೆಲ್ಲರೂ ಇಂಥ ಬಲವಾದಂತ ನಂಬಿಕೆ, ವಿಶ್ವಾಸವನ್ನು ಇಟ್ಟುಕೊಳ್ಳುವುದು ಬಹಳ ಅಗತ್ಯ ರೀ. ನಾನು ಏನ್ ಬೇಡಿಕೊಳ್ಳುತ್ತೇನೆ ದೇವರದನ್ನು ಕೊಡ್ಲಿಕ್ಕೆ ಶಕ್ತನು ಎಂಬ ಒಂದು ನಂಬಿಕೆ ನನ್ನಲ್ಲಿ ಉಂಟಾಗುವಂಥದ್ದು ಬಹಳ ಅಗತ್ಯ. ಲೆಟ್ ಮಿ ರಿಪೀಟ್ ಟೈಮ್ ಅಂಡ್ ಅಗೇನ್ that the prayer of Jabez is not an ordinary prayer. ಇದೊಂದು ಸಾಧಾರಣವಾದಂತ ಸುಮ್ಮನೆ ಒಂದು 4 ಅಕ್ಷರ ಬರೆದಿರುವಂತ, ಒಂದು ವಚನ ಬರೆದಿರುವಂತ ಪ್ರಾರ್ಥನೆ ಅಲ್ರಿ. ಈ ಪ್ರಾರ್ಥನೆಯು ನನ್ನ ಜೀವಿತದಲ್ಲಿ ನಾನು ಅನುಸರಿಸಿದ್ಯಾದ್ರೆ, ಇದನ್ನು ನಂಬಿದ್ಯಾದ್ರೆ, ಯಾವ ದೇವರು, ನಾವು ಹೇಳ್ತೀವಲ್ಲ, अगर यहोवा परमेश्वर ने एलिया की प्रार्थना सुना तो वो हमारी भी प्रार्थना सुनेगा। वही परमेश्वर जिसने याबेस की प्रार्थना सुनी, वो आज हमारी भी प्रार्थना को सुनता है। अब सुनिएगा ध्यान से, मैं जल्दी से उन 4 बातों को मैं बता दूं, 4 ಸಂಗತಿಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡುವಂತನಾಗಿದ್ದೇನೆ. ಈ ಪ್ರೇಸ್ ದ ಫಸ್ಟ್ ಪಾಯಿಂಟ್, ಮೊದಲನೇದಾಗಿ ಆತನೇನು ಹೇಳ್ತದನ್ನು ಗೊತ್ತುಂಟಾ? ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸು. ಯು ವುಡ್ ಬ್ಲೆಸ್ ಮೀ लॉर्ड, आई प्रे दैट यू ब्लेस मी। प्रार्थना करता है कि तू मुझे सचमुच आशीष दे। और कैसा आशीष? बहुत आयता का आशीष दे। ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವಾದ ಮಾಡು. ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವ್ರಿ. ವಿ ಆಲ್ ಪ್ರೇ, लॉर्ड यू ब्लेस मी, ब्लेस मी, ब्लेस मी, ब्लेस मी। प्रेज गॉड, वी प्रे, हम ऐसी प्रार्थना करते हैं। लेकिन आज मैं आपको बताना चाहूंगा कि आपकी और मेरी प्रार्थना में एक ऐसा शब्द है, Lord you bless me differently, Lord you bless me uniquely, Lord you bless me in such a way, Lord, that I may experience your greatness. प्रभु तू मुझे बहुत आयता से आशीषित कर, मेरे कामों को आशीषित कर, मेरे परिवार को आशीषित कर, मेरे सारे सेवकाई को आप आशीषित कीजिएगा। ದೇವರು ನಮ್ಮನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ ಆತನು ಬಯಸುವಂತವನಾಗಿದ್ದಾನೆ. and that blessing includes everything. वो आशीष कोई भी तरह का आशीष हो सकता है। बुद्धि का आशीष, ज्ञान का आशीष, आपका पढ़ाई का आशीष, आपका अच्छा करियर का आशीष, आप अच्छा वेरी टैलेंटेड है, आप अच्छे स्पोर्ट्समैन में हैं, आप अच्छे म्यूजिशियन है हो सकते हैं, आप और मैं एक अच्छे पासबान हो सकते हैं, एक अच्छा परिवार का पिता हो सकते हैं, एक अच्छी माँ हो सकती है, एक बेटी हो सकती है। We need to pray that Lord you bless me, you bless me in a very special way. ನೀನು ಅದ್ಭುತವಾಗಿ ಆಶೀರ್ವಾದ ಮಾಡು, ನೀನು ವಿಶೇಷವಾಗಿ ನನ್ನನ್ನು ಆಶೀರ್ವಾದ ಮಾಡು, ನೀನು ನನ್ನನ್ನು ಆಶೀರ್ವಾದ ಮಾಡು ಎಂಬುದಾಗಿ ಆತನು ಪ್ರಾರ್ಥನೆ ಮಾಡುದನ್ರಿ. just simply Lord you bless me, bless me, bless me. Of course हम लोग बोलते हैं, लेकिन वो ब्लेसिंग्स जो है, उस ब्लेसिंग्स का अहमियत होना बहुत जरूरी है, उस ब्लेसिंग की श्रेष्ठता होनी जरूरी है। You have to seek the abundant blessing, the heavenly blessing, the glorious blessings in your life. ಬಹಳ ಮಹಿಮೆಯಿಂದ ತುಂಬಲ್ಪಟ್ಟಂತ
ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಕಾಣುವಂಥದ್ದು ಬಹಳ ಅಗತ್ಯ ರೀ. ಸೇವೆಯಲ್ಲಿ ಆಶೀರ್ವಾದ, ಕುಟುಂಬದಲ್ಲಿ ಆಶೀರ್ವಾದ, ಆರೋಗ್ಯದಲ್ಲಿ ಆಶೀರ್ವಾದ, ಕೆಲಸದಲ್ಲಿ ಆಶೀರ್ವಾದ, ಮಾಡುವಂತ ಜವಾಬ್ದಾರಿಕೆಗಳಲ್ಲಿ ಆಶೀರ್ವಾದ, ನಿಂತ್ಕೊಳ್ಳುವಂತ ಸ್ಥಳದಲ್ಲಿ ಆಶೀರ್ವಾದ, ಭೇಟಿಯಾಗುವಂತ ಜನರ ಮಧ್ಯದಲ್ಲಿ ಆಶೀರ್ವಾದ. ಆಶೀರ್ವಾದವು ನಿನ್ನ ನನ್ನ ಜೀವಿತದಲ್ಲಿ ಹಿಂದೆ ಮುಂದೆ ಯಾವಾಗಲೂ ಹಿಂಬಾಲಿಸುತ್ತಿರ್ಬೇಕ್ರಿ. The blessings of God should not stop in our life. बहुत से लोग ऐसे सोचते हैं कि खुदा ने उसे ब्लेस किया, मुझे ब्लेस नहीं किया. बहुत से लोग ये सोचते हैं कि परमेश्वर ने मेरे लिए अभी तक कोई समय नहीं लाया, बस उन्हीं लोगों को ब्लेसिंग दे रहे हैं, उन्हीं लोगों को ऊंचा उठा रहे हैं, उन्हीं लोगों को बढ़ा रहे हैं. No, the blessing of God is very special. And in what way is asking the blessing? ಕೇಳಿಸ್ಕೊಳ್ರಿ, ಎಂತ ರೀತಿಯಲ್ಲಿ ಆಶೀರ್ವಾದ ಕೇಳ್ತಾ ಇದ್ದಾನೆ ಗೊತ್ತುಂಟಾ? ಇದು ಕೇಳಿಸ್ಕೊಳ್ರಿ, ಆತನ ಏನ್ ಆಶೀರ್ವಾದ ಬಿಡ್ತಾ ಇದ್ದಾನೆ ಕೇಳಿಸ್ಕೊಳ್ರಿ. ನನ್ನ ಪ್ರಾಂತವನ್ನು ವಿಸ್ತರಿಸಿ. You bless me in such a way that my land, my territory be expanded. कि पिता तू मुझे आशीषित कर और मेरे देश को तू बड़ा. Enlarge my border, enlarge my territory. ಕೇಳಿಸ್ಕೊಡ್ರಿ, ಇವತ್ತು ಬರೀ ನೀವು ಸ್ವಾಮಿ ನನಗೆ ಒಂದು ಕೆಲಸ ಕೊಡು, ಹಣ ಕೊಡು, ರೊಕ್ಕ ಕೊಡು, ಐಶ್ವರ್ಯ ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡಿ ಆಶೀರ್ವಾದ ಬೇಡಬೇಡ್ರಿ. You know what kind of blessing God wants to give? He wants to enlarge your territory. परमेश्वर जो है तेरे प्रांत को विस्तार करना चाहता है. परमेश्वर तेरे कामों को विस्तार करना चाहता है. परमेश्वर तेरे जमीन को, तेरे स्थान को विस्तार करना चाहता है. परमेश्वर तेरे और मेरे सेवकाय को विस्तार करना चाहता है. अब ध्यान से सुनिएगा. The purpose of God is very broad. ದೇವರು ನಮಗೋಸ್ಕರ ಇಟ್ಟಿರುವಂತ ಉದ್ದೇಶ ಗೊತ್ತುಂಟ್ರಿ, ಬಹಳ ದೊಡ್ಡದುಂಟ್ರಿ. ನಾವು ಬಹಳ ಚಿಕ್ಕದಾಗಿ ಆಲೋಚನೆ ಮಾಡ್ತೀವ್ರಿ. ಲಿಸನ್ ಟು ಮಿ ವೆರಿ ಕೇರ್ಫುಲಿ. ದ ವೆರಿ ಸ್ಯಾಡೆಸ್ಟ್ ಥಿಂಗ್ ಈಸ್ ದಟ್ the great you think, the greater blessing you will receive in your life. ಎಷ್ಟು ದೊಡ್ಡದಾಗಿ ನೀನು ಆಲೋಚನೆ ಮಾಡ್ತೀಯೋ ಅಷ್ಟು ದೊಡ್ಡದಾಗಿ ದೇವರು ನಿನ್ನ ಆಶೀರ್ವಾದ ಮಾಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನ್ರಿ. I would say that मैं किसी को ठेस नहीं पहुंचाना चाहूंगा. हमारी प्रॉब्लम क्या है पता है? हम जहां पर है ना वहीं पर रहना चाहते हैं. हम जिस जमीन पे, जिस प्रांत में, जिस एरिया में, जिस लाइफ में हम लोग जी रहे हैं ना, उसी 10/10 की जिंदगी में हम लोग जीना चाहते हैं. I'm sorry, it's not a matter of hurting, but try to understand. हमारा परमेश्वर इतना श्रेष्ठ है, इतना महान है, जो हमारे सोच से बढ़कर वो कार्य करता है. अब इसकी प्रार्थना क्या थी पता है? खुदा कहीं पर भी नहीं चाहता है कि तू जहां पर है वहीं पर रहे. खुदा तुझे उस स्थान से उठाकर ऊंचे स्थान में लेकर जाना चाहता है. तो जो 1 फीट या फिर 1 कदम के दायरे में तू जमीन पे पैर रखता है ना, उस तेरे प्रांत को, जमीन को तो वो परमेश्वर विस्तार करना चाहता है. खुदा जिस सेवकाई को तुझे और मुझे दिया है, आपको और मुझे दिया है ना, उस सेवकाई को भी परमेश्वर विस्तार करना चाहता है. प्लीज ट्राई टू अंडरस्टैंड. I don't want to boast about myself that what kind of ministry I am doing, but I want to encourage to all the ministers and the pastors. मैं encourage करना चाहूंगा, आज हमारी सेवकाई को तो विस्तार कर. ये प्रार्थना हमारे अंदर आना बहुत जरूरी है. Our life has become so limited and we all are seeking a very comfort zone. ಬಹಳ ಆರಾಮಾಗಿರುವಂತ ಸ್ಥಳ. ಬೆಳಿಗ್ಗೆ ಹೋಗಿ ದುಡಿದು ಬರ್ತೀನಿ, ಕೆಲಸ ಮಾಡ್ತೀನಿ, ಮನೆಗೆ ಬಂದ ನಂತರ ಹೊಟ್ಟೆ ತುಂಬ ಊಟ ಸಿಗ್ತದೆ, ಅಲ್ಲೇ ನಿದ್ರೆ ಮಾಡ್ತೀನಿ, ಮತ್ತೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಆಗ್ತದೆ. ಐ ಆಮ್ ಗೋಯಿಂಗ್ ಅಂಡ್ ಕಮಿಂಗ್. बट आई नीड टू स्टार्ट प्रेइंग, लॉर्ड यू एनलार्ज माय टेरिटरी. मेरे प्रांत को बढ़ाकर, मेरे सेवकाई को बढ़ाकर, मेरे काम को बढ़ाकर प्रभु, मेरे परिवार को विस्तार कर प्रभु. लॉर्ड मेरे मुझसे जुड़े हुए जो कुछ भी है लॉर्ड, लेट इट नॉट बी लिमिटेड, यू मेक इट अनलिमिटेड ओ गॉड, so that your life will become a blessing for other people. ಯಾವಾಗ ಅದ್ಭುತವಾಗಿ ದೇವರನ್ನ ಆಶೀರ್ವಾದ ಮಾಡ್ತಾನೋ ಅದು ಬೇರೆಯವರಿಗೆ ಆಶೀರ್ವಾದದಾಯಕವಾಗುವಂತದ್ದಾಗಿದೆ. ಥರ್ಡ್ಲಿ is praying what prayer? ಆತನೇನು ಹೇಳ್ತಿದ್ದಾನೆ? ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು, ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು. तू मुझे अपने हाथ से संभाले रख. Your hand might be with me. Let your hand be with me. ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದುಕೊಂಡಿರು. आज क्या ढूंढते पता है? कौन किसके साथ में है, किसका सपोर्ट किसके लिए है, किसके सर के ऊपर किसका हाथ है. ಇವ್ರ ಮೇಲೆ ಇವ್ರ ಕೈ ಉಂಟ್ರೆ, ಇವ್ರ ಮೇಲೆ ಇವರು ಬಹಳ ಉಪಕಾರ ಅದ, ಇವ್ರು ಬಹಳ ಇವ್ರನ್ನ ಕಾಪಾಡ್ತಾರ. ಐ ಆಮ್ ಸಾರಿ ಟು से कोई भी मनुष्य का साथ, हाथ तेरे जिंदगी में हमेशा तक, अनंत काल तक बना नहीं रह सकता है. कोई भी मनुष्य हो सकता है, वो मैं भी हो सकता हूँ, कोई मुझसे बड़ा भी हो सकता है, कोई बड़ा नेता हो सकता है, कोई बड़ा वेल नोन पर्सन हो सकता है, कोई धनवान व्यक्ति हो सकता है, कोई बड़े से बड़े दास और सेवक हो सकता है. एक मनुष्य का हाथ तेरे जिंदगी में सदा तक आशीषमय नहीं ठहरेगा.
जब तक यहोवा परमेश्वर का हाथ तुझ पर और मुझ पर ना रहे. ಬರೀ ಒಂದು ಮನುಷ್ಯನ ಹಸ್ತ ನಿನ್ ಮೇಲೆ ಇದ್ರೆ ಸಾಕಾಗಲ್ರಿ. ಸಪೋರ್ಟ್ ಬಹಳ ಜನದಿರ್ಬೋದು, ಸಹಾಯ ಬಹಳ ಜನ ಮಾಡ್ತಿರ್ಬೋದು, ಫಾಲೋವರ್ಸ್ ಬಹಳ ಜನ ಇದ್ದಿರ್ಬೋದು, ಆದ್ರೆ ದೇವರ ಹಸ್ತ ನಮ್ಮ ಮೇಲೆ ಇರುವಂತದ್ದು ಬಹಳ ಅಗತ್ಯ. क्योंकि उस हाथ से वो संभाले रखता है. हम गाना गाते हैं, तूने मुझे आगे पीछे घेर रखा है, अपना हाथ अपना हाथ मेरे साथ रखा है. that is a faith that we all have, that the hand of God is upon us. ಕ್ರಿಸ್ತನ ದೇವರ ಹಸ್ತ ನಮ್ಮ ಮೇಲೆ ಇರುವಂತದ್ದು ಬಹಳ ಅಗತ್ಯ. ಯಾರ ಫೇವರ್ ಸಿಗ್ತಾ ಇದೆ, ಯಾರು ಫೇವರಿಟಿಸಮ್ ತೋರಿಸ್ತಾ ಇದೆ, ಯಾರು ಸಪೋರ್ಟ್ ಮಾಡ್ತಿದ್ದಾರೆ, ಯಾರ ಜೊತೆಗೆ ನಿಂತ್ಕೊಂಡಿದ್ದಾರೆ, ಯಾರು ನಿನಗೆ ನನಗೆ ಪರಿಚಯವಾಗಿದ್ದಾರೆ, ಇದು ಎಷ್ಟು ಮಾತ್ರಕ್ಕೂ ನಮ್ಮ ಜೀವಿತದಲ್ಲಿ ಲಾಭವಾಗಲ್ಲ. One thing is helpful, one thing is blessed, that the hand of God should be upon you and me. परमेश्वर का हाथ जो है तुझ पर मेरे ऊपर बने रहना बहुत जरूरी है. एक चीज मैं बोल दूं कि बहुत सारे लोगों को जो सेवकाई के लिए जब भेजते हैं तो शायद हमारे सर के ऊपर हाथ रख के अभिषेक करते हैं. इवन हम पासवान होने के नाते बहुत सारे लोगों के सर के ऊपर, हम कंधे के ऊपर हाथ रख के प्रार्थना करते हैं. लेकिन मैं तो ये सोचता हूँ यार, मेरा हाथ बहुत ही अयोग्य है. इट्स वेरी अनवर्दी हैंड, a very unworthy person I may be, but I would say that there is a very powerful hand, that is the hand of Lord Jesus Christ. एक बहुत ही सामर्थ्य से भरा हुआ हाथ है, वो है यहोवा परमेश्वर का हाथ, जो तुझ पर मुझ पर सदा बना रहता है. और जब उसका हाथ मुझ पर बना है, सुनिएगा ध्यान से, आतनो तन्ना हस्तದಿಂದ ನನ್ನನ್ನು ಹಿಡಿದು मुझ पर बना है, मुझे पकड़े रखा है, मुझे सुरक्षा दे रहा है, सुरक्षा कवच बनकर मेरी रक्षा कर रहा है. वो आगे प्रार्थना करता, ಆತನೇನು ಹೇಳ್ತಾನೆ ಗೊತ್ತುಂಟಾ? ನನ್ನನ್ನು ನಿನ್ನ ಹಸ್ತದಿಂದ ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ. वो प्रार्थना करता है कि और बुराई से मुझे बचा, ऐसे बचाया रख कि मैं पीड़ित ना होने पाऊं. You would keep me from harm, that it might not bring me any kind of pain. Oh, this is something different ना. प्रभु तू मेरा ऊपर ऐसा हाथ बनाए रख और मेरे तेरे साथ मेरा तेरे हाथ से मुझे थामे रख कि मैं कोई पीड़ा में ना गिरूं, कोई परेशानी में ना गिरूं. शायद यहाँ पर थोड़ा ट्विस्टिंग हो सकता है ना. आप लोग कहेंगे कि अरे मसीह विश्वास में तो तकलीफ है, मसीह विश्वास में दर्द है. I am absolutely agree. We have to experience the sufferings of our Lord Jesus Christ. प्रभु यीशु मसीह के संघर्ष और तकलीफ और दर्द को जो हमने सुना है, ये मसीह विश्वास के जीवन में हमेशा बना रहेगा. बट उस हालात में भी वो हाथ से थामे रहेगा, और उस हालात में भी हमारे सहन के बाद हमारी परीक्षा को नहीं लेगा. ಎಷ್ಟು ನಾವು ಸಹಿಸಿಕೊಳ್ಳಕ್ಕಾಗ್ತದೋ ಅಷ್ಟೇ ದೇವರು ನಮಗೆ ಆ ಕಷ್ಟ, ಸಂಕಟ, ಕಣ್ಣೀರು, ಶೋಧನೆಗಳನ್ನು ತರುವಂತವನಾಗಿದ್ದಾನೆ. ನಾವು ಸಹಿಸುವುದಕ್ಕಿಂತ ಮಿಗಿಲಾಗಿ ನಾವೆಷ್ಟು ಮಾತ್ರಕ್ಕಂತ ಅನುಭವದಿಂದ ಹಾದೋಗದಂತೆ, ವೇದನೆಯು ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರ್ದು ದೇವ್ರೇ ಅಂತ ಪ್ರಾರ್ಥಿಸ್ತಾ ಇದ್ದೇನ್ರಿ. प्रभु क्या तू मुझे बचाना नहीं चाहिए कि मैं पीड़ा में ना गिरूं, मैं तकलीफ में ना गिरूं, मैं परेशानी में ना गिरूं. People of God, start praying for this. Break the bondages of your life. Break the curse from your life. आपके जिंदगी से वो परमेश्वर, आपके जिंदगी से परमेश्वर का सामर्थ्य अनुभव करो, और ये बंधन, ये बीमारियां, ये तकलीफ, ये श्राप, इन सारे चीजों से छुटकारा पाना बहुत जरूरी है. क्योंकि लाइफ लॉन्ग बहुत सारे लोग स्ट्रगल करते हैं. They say that we are just living in sufferings. हमारा जीवन संघर्ष से भरा है, हम लोग कहते हैं. बट प्रार्थना करें कि तू मुझे आशीषित कर, मेरे प्रांत को विस्तार कर प्रभु, और अपने हाथ से मुझे संभाले रख प्रभु. मेरे हाथ को तेरे हाथ से पकड़े रख प्रभु, और कोई पीड़ा में ना गिरूं, ऐसे तू मुझे संभाल. ಯಾವ ವೇದನೆ ಉಂಟಾಗದಂತೆ ನನ್ನನ್ನು ರಕ್ಷಿಸು, ನನ್ನನ್ನು ಕಾಪಾಡು, ನನ್ನನ್ನು ಉಳಿಸು ಎಂಬುದಾಗಿ ಪ್ರಾರ್ಥಿಸುವುದು ಬಹಳ ಅಗತ್ಯ. ಕಷ್ಟ ಉಂಟು, ಕಣ್ಣೀರು ಉಂಟು, ನೋವು ಉಂಟು, ವೇದನೆ ಉಂಟು, ಎಲ್ಲ ಉಂಟು ರೀ. ಆದ್ರೆ ಅವೆಲ್ಲವುಗಳ ಮಧ್ಯದಲ್ಲಿ ಬಲಪಡಿಸು ದೇವರೇ, ಕಾಪಾಡು ದೇವರೇ, ರಕ್ಷಿಸು ದೇವರೇ, ನಿನ್ನ ತಿಳುವಳಿಕೆ, ನಿನ್ನ ಜ್ಞಾನ, ನಿನ್ನ ಮಹಿಮೆ ಕೊಡು ಎಂಬ ಒಂದು ಪ್ರಾರ್ಥನೆ ನಮ್ಮಲ್ಲಿ ಉಂಟಾಗಬೇಕ್ರಿ. ಅಂಡ್ ಫೈನಲಿ ದ ವರ್ಡ್ ಸೇಸ್, ಅವನು ಮೊರೆ ಇಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು. परमेश्वर ने उसकी प्रार्थना को उत्तर दिया. जो कुछ भी उसने मांगा परमेश्वर ने उसे दिया. God granted what he asked. That's it.
That is a work of God, I believe. You pray and God will answer you. You pray and you ask and God will give you. ಆತನು ಯಾವುದನ್ನು ಬೇಡಿಕೊಂಡು ದೇವರು ಆತನಿಗೆ ಕೊಟ್ಟನ್ರೆ, so blessed thing. ये सिर्फ अभी नया नहीं आपको सुनने के लिए, लगातार सुनते आ रहे हैं। मैं भी वंडर होता हूँ कि हम लोग भी पिछले 5-6 महीने से यही प्रार्थना कर रहे हैं कि रोग हट जाए, बीमारी हट जाए, हालात सुधर जाए, वैक्सीन आ जाए, चर्च में जाना है, आराधना करना है, लोगों से मिलना है, ये सारा प्रिकॉशन से, ये सारे चीज़ों से, सोशल डिस्टेंस से मुक्त होना है, नॉर्मल लाइफ आना है। यस यस, लॉट ऑफ प्रेयर्स आर गोइंग ऑन, बट नो मैटर हाउ मच टाइम इट इज टेकिंग, बट वन थिंग लेट अस बिलीव, एक चीज़ हम विश्वास करें, हमारा यहोवा परमेश्वर सुनता है। हालेलूया। ನನ್ನ ದೇವರು ಮೊರೆಯನ್ನು ಕೇಳುವಂತವನಾಗಿದ್ದಾನೆ। ಆತನ ವಾಕ್ಯ ಕೇಳಿಸ್ಕೊಳ್ರಿ, ಕಷ್ಟ ಕಾಲದಲ್ಲಿ ನೀವು ನನಗೆ ಮೊರೆಯಿಡ್ರಿ, ನಾನು ನಿಮಗೆ ಸದುತ್ತರವನ್ನು ದಯಪಾಲಿಸುವೆನು ಎಂಬುದಾಗಿ ಹೇಳಿದ್ದೇನೆ। संकट के दिनों में तुम मुझे पुकारो, मैं तुम्हें उत्तर दूंगा। आज बहुत सारे लोग अपने आप में अकेलापन महसूस करते हैं, आज बहुत सारे लोग आंसुओं से गुजर रहे हैं, आज बहुत सारे लोग टूट चुके हैं। आज हो सकता है व्हेन वी लुक एट द न्यूज़, हम लोग को सुनाई देता है कि जवान लोग आत्महत्या कर रहे हैं, जवान लोग अपने जिंदगी से निराश हो चुके हैं, बहुत सारे लोगों को अपने लाइफ के सामने करियर दिखाई नहीं दे रहा है, बहुत सारे लोग जॉबलेस हो गए हैं, सैलरी नहीं है, बहुत फ्रस्ट्रेटेड हो गए हैं, बहुत सारे घरों में शांति नहीं है, बहुत सारे रिश्तों में अनबन हो चुका है, रिश्ता टूट गया है, एक फेलोशिप नहीं है, एक संगति नहीं है, क्षमा की भावना नहीं है। बट आई वांट टू से, लेट अस बिलीव, लेट अस प्रे एंड लॉर्ड विल आंसर अस। हमारा परमेश्वर सुनेगा। बहुत बहुत दर्द से, बहुत ही उत्तेजना से मैंने ये बातों को आपके सामने लाया है। आई एम नॉट जस्ट प्रिटेंडिंग, आई एम नॉट एट ऑल डूइंग एनी काइंड ऑफ स्टाइलिश प्रीचिंग। यहाँ पर मैं किसी तरह का स्टाइलिश प्रीचिंग नहीं कर रहा हूँ, बट आई बिलीव दिस पावर ऑफ प्रेयर। मैं याबेस की इस प्रार्थना पर विश्वास करता हूँ और मैं चाहता हूँ कि अगर आपके ज़िंदगी में ब्रेक थ्रू देखना चाहते हैं, अगर आपके ज़िंदगी में मिराकल का अनुभव करना चाहते हैं, अगर आपके ज़िंदगी में डेफिनेटली प्रॉस्परस गॉड है, वो प्रॉस्पेरिटी देगा, वो उन सब के बीच में तकलीफ है, बीमारी है, परेशानी है, दिक्कतें हैं, अशांति है, उन सब से भी वो रक्षा करेगा, वो बचाएगा, वो छुड़ाएगा, अपने हाथ से वो तामे रखेगा, संभालेगा। कब? जब आप पुकारेंगे, जब आप विनती करेंगे। जैसे उसने याबेस की प्रार्थना सुनी, वैसे आपकी और मेरी प्रार्थना सुनेगा। ಯಾವ ದೇವರು ಯಾಬೇಚನ ಪ್ರಾರ್ಥನೆ ಕೇಳಿದ್ನೋ, ನನ್ನ ನಿನ್ನ ಪ್ರಾರ್ಥನೆಯನ್ನು ಕೇಳಲಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ। ಈ ವಾಕ್ಯಗಳನ್ನು ಇತರರಿಗೆ ತಿಳಿಸ್ರಿ, ಪ್ರೇರೇಪಣೆ ಮಾಡ್ರಿ। ಲೆಟ್ ಅಸ್ ಕಂಟಿನ್ಯೂ ಟು ಪ್ರೇ ದಟ್ लॉर्ड विल ब्लेस अस इवन इन दिस पैंडेमिक सिचुएशन। ऐसे महामारी में भी ना परमेश्वर हमें ब्लेसिंग देगा, संभालेगा, वो रक्षा करेगा, बचाएगा, मेरे प्रांत को विस्तार करेगा और एक नई योजनाओं को हमारे जीवन में पूरा करेगा। सो मे गॉड ब्लेस यू ऑल। ದೇವರು ನಿಮ್ಮೆಲ್ಲರನ್ನು ಈ ವಾಕ್ಯಗಳ ಮೂಲಕ ಆಶೀರ್ವಾದ ಮಾಡಲಿ। सो फाइनली वी विल लिसन टू अ सॉन्ग एंड वी विल ऑफर आवर ऑफरिंग। हमारे भेंट को हम प्रभु को सौंपेंगे। ಇವತ್ತಿನ ಕಾಣಿಕೆಯನ್ನು ನಾವು ಕರ್ತನಿಗೆ ಸಮರ್ಪಿಸೋಣ। ಲೆಟ್ ಮಿ ಡೂ ಅ ಸ್ಮಾಲ್ ಅನೌನ್ಸ್ಮೆಂಟ್ ಫಾರ್ ಮೈ ಕಾಂಗ್ರಿಗೇಷನ್। ನನ್ನ ಸಭೆಯವರಿಗೆ ನಾನು ಪ್ರೇರೇಪಿಸ್ತಾ ಇದ್ದೀನಿ। ಮೊಟ್ಟ ಮೊದಲನೇದಾಗಿ आई वुड जस्ट वांट टू से थैंक यू। मैं आप सभी को धन्यवाद देना चाहूंगा कि बीते हुए एक हफ्ते में कलीसिया के लीडर्स, कलीसिया के बुजुर्ग बड़े जब आपके घर तक आए, आपने उन सभी को ऑफरिंग बॉक्स दिए और विद ड्यू रिस्पेक्ट आपने उनको स्वागत किया और आपसे जितना बन पाया आपने वो भेंट दिया है। मैं आप सभी को तहे दिल से धन्यवाद देता हूँ। जो भी भेंट आया वो प्रभु की महिमा को लिए स्वीकार किया गया है और उन सारे भेंट को मैं ब्लेस करने जा रहा हूँ। आज मैं उसके लिए प्रार्थना जरूर करूंगा। ಇನ್ನು ಯಾರ್ಯಾರು ನೀವು ನಿಮ್ಮ ಕಾಣಿಕೆ ಡಬ್ಬಿಗಳನ್ನು ಕೊಟ್ಟಿಲ್ಲ ಮತ್ತು ಇನ್ನು ಯಾರಿಗೆ ಕಾಣಿಕೆ ಡಬ್ಬಿ ಸಿಕ್ಕಿಲ್ಲ, ಅಥವಾ ಅನೇಕ ಜನರು ವೆರಿ सैड टू नो और टू हियर, कुछ लोगों ने तो उसमें भेंट दान भी नहीं डाला है, बट स्टिल आई वुड एनकरेज। मैं आपको कहूंगा, अगर आप जिंदा हैं, भोजन खा रहे हैं, 6 महीने से प्रभु ने आपको संभाला है, उस भेंट को खुदा को देना बहुत जरूरी है। मैं नहीं जानता कि आपकी जिंदगी में आप कब इस बात को सीखेंगे, लेकिन मैं चाहूंगा कि आप लोग सीखे, ದಯಮಾಡಿ ಕಲ್ತ್ಕೊಳ್ರಿ। ದೇವರ ಸೇವೆಗೆ, ದೇವರ ಸೇವಕರಿಗೋಸ್ಕರ ಕೊಡುವಂಥದ್ದು ಕಲ್ತ್ಕೊಳ್ರಿ। ಆವಾಗ ನೀವು, ನಿಮ್ಮ ಮನೆಯವರು, ಕುಟುಂಬದವರು ಆಶೀರ್ವಾದ ಹೊಂದುವಿರಿ ಎಂಬುದಾಗಿ। ಸೊ ತಿರುಗಿ ಕಾಣಿಕೆ ಡಬ್ಬಿಗಳಲ್ಲಿ ಯಥಾ ರೀತಿಯಲ್ಲಿ ಕಾಣಿಕೆ ಹಾಕ್ತಾ ಇರ್ರಿ। मैं जस्ट इमेजिन कर रहा था 25 संडे हो गए। 25 संडे में हर लोग जो है ना, एटलीस्ट अगर आप लोग अपना 10 रुपए का भी भेंट देते तो ना 6 महीने से 250 रुपए का आपका ऑफरिंग हो गया। बट इट इज वेरी सैड, दुख की बात है कि आप में से कुछ लोग हैं कि उतना भी भेंट आपने नहीं दिया। मैं आपको प्रेरित करना चाहूंगा, आपने नहीं दिया है तो परमेश्वर आपको टाइम देगा,
समय देगा, क्योंकि मैंने डिसाइड किया कि मेरा जो ऑफरिंग था मैं परमेश्वर के भंडार में, परमेश्वर के जगह में मैं वो समर्पण कर रहा हूँ। ये मेरी प्रार्थना है, मेरी समर्पण है, और मैं उस चीज को आपके लिए सिखाना चाहूंगा। सो ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ। ಈ ರಾಗವನ್ನು ಕೇಳುತ್ತಾ ಕರ್ತನಿಗೆ ಕಾಣಿಕೆಯನ್ನು ಸಮರ್ಪಿಸೋಣ.
ಲೆಟ್ಸ್ ಪ್ರೇ. ತಲೆ ಬಾಗಿಸ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆ ದಾನಗಳಿಗೆ ಮೂಲಕರ್ತನಾದಂಥ ಪರಮ ಪ್ರೀತಿಯುಳ್ಳ ತಂದೆ ಆದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಹಾಡಿನ ಮೂಲಕ ನಿನ್ನ ಸನ್ನಿಧಿಯಲ್ಲಿ ಈ ದಿವಸ ನಾವು ಬೆಳಿಗ್ಗೆ ಕಾಣಿಕೆಯನ್ನು ತಂದಿದ್ದೇವೆ, ಇದನ್ನು ಸ್ವೀಕಾರ ಮಾಡು, ಆಶೀರ್ವಾದ ಮಾಡು ಸ್ವಾಮಿ. ಇದು ನಿನ್ನ ಸೇವೆ, ನಿನ್ನ ಕಾರ್ಯಕ್ಕಾಗಿ ಉಪಯೋಗ ಮಾಡಿಕೋ ಕರ್ತನೆ. ಈ ದಿವಸಗಳಲ್ಲಿ ಸೇವಕರನ್ನು ಸನ್ಮಾನಿಸುವಂಥದ್ದು, ಸೇವಕರಿಗಾಗಿ ಚಿಂತಿಸುವಂಥದ್ದು, ಸೇವಕರಿಗೋಸ್ಕರ ಪ್ರಾರ್ಥಿಸುವಂಥದ್ದು, ಸೇವಕರಿಗೆ ಕೊಡುವಂಥದ್ದು ಬಹಳ ಅಗತ್ಯ ಸ್ವಾಮಿ. ಅನೇಕ ಜನರು ಒಂದು ವೇಳೆ ಅಲಕ್ಷ್ಯ ಭಾವದಿಂದ ಇದ್ದಿದ್ದಾದ್ರೆ ಜ್ಞಾನ ಕೊಡು, ಬುದ್ಧಿ ಕೊಡು, ತಿಳುವಳಿಕೆ ಕೊಡು ಸ್ವಾಮಿ. ಯಾರು ನಿನ್ನನ್ನು ಸನ್ಮಾನಿಸುವರೋ ಅವರನ್ನು ನಾನು ಸನ್ಮಾನಿಸುವೆನೆಂಬುದಾಗಿ ನಿನ್ನ ವಾಕ್ಯದಲ್ಲಿ ತಿಳಿಸಿದ್ದೆ ಸ್ವಾಮಿ. ಈ ಜನರು ನಿನ್ನ ಸೇವಕರನ್ನು ಸನ್ಮಾನಿಸುವಂತ ಮನಸ್ಸು ಇವರಲ್ಲಿ ಬರಲಿ ಸ್ವಾಮಿ. ಅದನ್ನು ಕಲ್ತ್ಕೊಳ್ಳಿ ಮತ್ತು ಯಾಬೇಚನ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಬಲವಾಗಿ ಕಾರ್ಯ ಮಾಡಲಿ. ಕಳೆದ ದಿವಸ ಯಾರ್ಯಾರು ಕಾಣಿಕೆ ಡಬ್ಬಿಗಳನ್ನು ಕೊಟ್ಟಿದ್ದಾರೋ ಆ ಎಲ್ಲಾ ಕಾಣಿಕೆ ಡಬ್ಬಿಗಳನ್ನು, ಆ ಎಲ್ಲಾ ಕಾಣಿಕೆಯನ್ನು ನಿನ್ನ ಪವಿತ್ರ ಸನ್ನಿಧಿಗೆ ನಾನು ತರುತ್ತೇನೆ. ಆ ಕಾಣಿಕೆನ ಆಶೀರ್ವಾದ ಮಾಡು ಸ್ವಾಮಿ. ಕಾಣಿಕೆಯನ್ನು ಕೊಟ್ಟಂತ ಪ್ರತಿಯೊಂದು ಮನೆ ಕುಟುಂಬಗಳನ್ನು ಯೇಸುವಿನ ನಾಮದಲ್ಲಿ ಆಶೀರ್ವಾದ ಮಾಡುತ್ತೇನೆ ಸ್ವಾಮಿ. ನಿನ್ನ ಶುಭ ಕೃಪೆ ಅವರನ್ನು ಹಿಂಬಾಲಿಸಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಬಡವರಾಗಿದ್ದಾಗಲೂ, ವಿಧವೆಯರಾಗಿದ್ದಾಗಲೂ ಸ್ವಾಮಿ, ಅನೇಕ ಬಡತನದಲ್ಲಿ ಇದ್ದಿದ್ದಾಗಲೂ ಸ್ವಾಮಿ, ಇವರು ಹೇರಳವಾಗಿ ಉದಾರವಾಗಿ ಕೊಟ್ಟಿದ್ದಾರೆ. ಯೇಸಪ್ಪ, ಇವರನ್ನು ಆಶೀರ್ವಾದ ಮಾಡು ಎಂಬುದಾಗಿ ನಾನು ವಿನಯಿಸುವಂತವನಾಗಿದ್ದೇನೆ ಸ್ವಾಮಿ. ನಿನ್ನ ಮಹಿಮೆಗೋಸ್ಕರ ಈ ದಿವಸ ಬೆಳಿಗ್ಗೆ ಕೂಡ ಕಾಣಿಕೆ ತಂದಿದ್ದೇವೆ, ಇದನ್ನು ಸ್ವೀಕಾರ ಮಾಡು, ಆಶೀರ್ವಾದ ಮಾಡಿ ನಿನ್ನ ಸೇವೆಗೆ ಉಪಯೋಗಿಸು. ಘನ ಮಾನ ಮಹಿಮೆ ನಿನಗಾಗಲಿ. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ, ಆಮೇನ್. ಈ ದಿವ್ಯವಾದ ಪ್ರೀತಿಗೆ ನಾ ಬದಲೇನು ಕೊಡುವೆ, ಸಂಪತ್ತು ಪ್ರಾಣ ಯಾವತ್ತು ಕೋಟಾಗ್ಯೋ ಏನು ಸಾಲದು. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸವು, ಐಕ್ಯತೆಯು ನಿಮ್ಮೆಲ್ಲರ ಸಂಗಡ ಇಂದಿಗೂ ಎಂದೆಂದಿಗೂ ಸದಾಕಾಲವು ನಿಮ್ಮ ಜೀವಿತ, ಕುಟುಂಬ, ಮನೆಗಳಲ್ಲಿ ಇಂದಿಗೂ ಎಂದೆಂದಿಗೂ ಸದಾಕಾಲ ನೆಲೆಗೊಂಡಿರಲಿ. ಆಮೇನ್. ಆಮೇನ್.